ಹೇ ಗೈಸ್, ಗುಡ್ ಈವ್ನಿಂಗ್. ಹಾಯ್ ಹಲೋ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀ ತರಿಗೌಡ ವ್ಲಾಗ್ಸ್. ಈಗ ಟೈಮ್ ಎಷ್ಟು ಗೊತ್ತಾ? ಸರಿ ತೋರಿಸ್ತೀವಿ. ಈಗ ಟೈಮ್ ಬಂದು 4 ಗಂಟೆ ಗೈಸ್. ಈಗ ಸ್ನಾನ ಆಯಿತು, ಪೂಜೆ ಮಾಡಬೇಕು. ಹಾಂ ಗೈಸ್, ಇವತ್ತು ದಸರಾ ಹಬ್ಬ. ಎಲ್ರಿಗೂ ದಸರಾ ಹಬ್ಬದ ಶುಭಾಶಯಗಳು. ನಂಗೆ ಗೊತ್ತಿಲ್ಲ ಈ ಬ್ಯುಸಿ ಸ್ಕೆಡ್ಯೂಲಲ್ಲಿ ನಾನು ಯಾವತ್ತು ಇದನ್ನು ಪೋಸ್ಟ್ ಮಾಡ್ತೀನಿ ಅಂತ, ಬಟ್ ಆ್ಯಸ್ ಆಫ್ ನಾವು ಇವತ್ತು ಹಬ್ಬ, ಹಾಗಾಗಿ ನನ್ನ ಕಡೆಯಿಂದ ಎಲ್ರಿಗೂ ದಸರಾ ಹಬ್ಬದ ಶುಭಾಶಯಗಳು. ಆ್ಯಂಡ್ ಎಲ್ಲರೂ ಹೇಗಿದ್ದೀರಾ ಗೈಸ್? ಹೋಪ್ಸ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಆ್ಯಂಡ್ ಒನ್ ಮೋರ್ ಥಿಂಗ್, ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಲೈಕ್ ನಿಮ್ಗೆ ಏನು ಅನ್ನಿಸ್ತಾ ಇದೆ, ಲೈಕ್ ಹೇಗಿದೆ ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ. ಇದೇನು ತೀರಾ ನಾನೇನು ಆ ರೀತಿ ಈ ರೀತಿ ಅಂತ ತೋರಿಸಲ್ಲ. ಡೇ ಟು ಡೇ ಲೈಫಲ್ಲಿ, ನನ್ನ ಲೈಫಲ್ಲಿ ಏನೇನು ಆಗ್ತಾ ಇದೆ ಅಥವಾ ಏನೇನು ಹೋಗ್ತಾ ಇದೆ, ಸೊ ಅದ್ರ ಬಗ್ಗೆ ಕ್ಯಾಪ್ಚರ್ ಹಾಕಿ ಸ್ವಲ್ಪ ಹೇಳ್ತಾ ಇರ್ತೀನಿ. ಬಿಟ್ಟರೆ ಮತ್ತಿನ್ನೇನು ಇಲ್ಲ, ಅಂಥ ವಿಶೇಷತೆಗಳು ಏನೂ ಇಲ್ಲ, ಇರೋದು ಇಲ್ಲ. ಬಿಕಾಸ್ ಮ್ಯಾಕ್ಸಿಮಮ್ ನಮ್ಮ ಇಂಡಿಯಾದಲ್ಲಿ ಹೆಣ್ಮಕ್ಳು ಲೀಡ್ ಮಾಡ್ತಿರೋ ಲೈಫೇ ಇದು. ಏನೋ 5% 10% ತುಂಬ ಚೆನ್ನಾಗಿ ಬಿಂದಾಸಾಗಿ, ನಾನು ಬಿಂದಾಸಾಗಿ ಲೈಫ್ ಲೀಡ್ ಮಾಡ್ತಾ ಇದ್ದೀನಿ. ಬಟ್ ಈ ಒಂದು ನಾನು ನನ್ನದೇ ಆದ ರಿಸ್ಟ್ರಿಕ್ಷನ್ಸು ಅಥವಾ ನನ್ನದೇ ಆದ ಏನದು ಕಸ್ಟಮ್ಸು, ಅದು ಇದು, ಮಣ್ಣು ಮಸಿ, ಅಪ್ಪ ಅಮ್ಮ, ರಿಲೇಟಿವ್ಸು, ಪಬ್ಲಿಕ್ಕು, ಅದು ಇದು ಅಂತ ನೋಡಿಕೊಂಡು ತುಂಬಾ ಚೌಕಟ್ಟಲ್ಲಿ ಬದುಕ್ತಾ ಇದ್ದೀನಿ. ಸೊ ಇದೇ ರೀತಿ ಬದುಕನ್ನು ತುಂಬ ಜನ ಬದುಕ್ತಾ ಇದ್ದಾರೆ. ಸೊ ಅಂಥವ್ರ ಲೈಫ್ನ ನೋಡಿಕೊಂಡು ನೀವೇನಾದರೂ ಸ್ವಲ್ಪ ಶಾಂತವಾಗಿರೋದು ಅಥವಾ ಪೇಷನ್ಸಾಗಿ, ಎರಡು ಒಂದೇ, ಆ್ಯಂಡ್ ತುಂಬ ಕೂಲಾಗಿ ಲೈಫ್ನ ಟ್ಯಾಕಲ್ ಮಾಡೋದನ್ನೆಲ್ಲ ನನ್ನ ಲೈಫ್ನ ನೋಡಿ ಕಲಿಬೋದು ಅನಿಸತ್ತೆ ಅಂತ ನನ್ನೊಂದು ಸಣ್ಣ ಅಭಿಪ್ರಾಯ. ಏನಂತೀರಾ ಅನ್ನೋದು ಬಗ್ಗೆ ಕಮೆಂಟ್ ಮಾಡಿ, ಆಯಿತಾ? ಸೊ ಬನ್ನಿ ಫಸ್ಟ್ ಇವತ್ತು ಹೋಗಿ ಪೂಜೆ ಮಾಡೋಣ. ಏನು ಗೊತ್ತಾ, ನಾನು ಊರಿಂದ ಬಂದಮೇಲೆ ಮಾರ್ಕೆಟ್ಗೆ ಹೋಗಿರಲಿಲ್ಲ, ಟೈಮೂ ಸಿಕ್ಕಿರಲಿಲ್ಲ. ಸೊ ಹೂವು ಎಲ್ಲ ತರೋಕ್ಕಾಗಿರಲಿಲ್ಲ. ಹಾಗಾಗಿ 2 ದಿನದಿಂದ ಹೂವು ಇಲ್ದೇ ಪೂಜೆ ಮಾಡ್ತಾ ಇದ್ದೆ. ಇವತ್ತು ನನ್ನ ಕಸಿನ್ ಬಂದಿದ್ಲು ಅಲ್ಲ, ಸೊ ನಾನು ಬಸ್ಸಿಗೆ ಡ್ರಾಪ್ ಮಾಡೋಕ್ಕೆ ಮಾರ್ಕೆಟಿಗೆ ಹೋಗಿದ್ದೆ, ಟೌನಿಗೆ ಹೋಗಿದ್ದೆ ಅಂಕೋಲಾಗೆ. ಸೊ ಅಲ್ಲಿಂದ ಹೂವನ್ನ ತೊಗೊಂಡು ಬಂದೆ. ಹಾಗಾಗಿ ಹೂವನ್ನೆಲ್ಲ ಮುಡಿಸಿ ರೆಡಿ ಮಾಡಿ ಇಟ್ಟಿದ್ದೀನಿ. ಇವಾಗ ಹೋಗಿ ನಾವು ಪೂಜೆ ಮಾಡೋಣ. ಬನ್ನಿ. ಎಲ್ಲರ ಲೈಫಲ್ಲೂ ಕಷ್ಟ ಸುಖ ಇದ್ದಿದ್ದೆ. ನನ್ನ ಲೈಫಲ್ಲಿ ಆ ದೇವರು ತುಂಬಾ ಕಷ್ಟಗಳನ್ನ ಕೊಡ್ತಾನೇ ಇದ್ದಾನೆ. ಬಟ್ ಅದು ಯಾವತ್ತೂ ನಾನು ಎದುರುಕೊಂಡಿಲ್ಲ. ಬಟ್ ಆ ಕಷ್ಟಗಳನ್ನ ಮೀರಿ ನಾನು ಅದಕ್ಕಿಂತ ಡಬ್ಬಲ್ ತುಂಬ ಚೆನ್ನಾಗಿರೋಷ್ಟು ಧೈರ್ಯ ಮತ್ತು ಅದಕ್ಕೆ ಅದರದ್ದೇ ಆದಂಥ ವೇನ ಆ ದೇವರು ನನಗೆ ತೋರಿಸ್ಕೊಡ್ತಾರೆ. ಸೊ ಅದೊಂದು ತುಂಬ ಖುಷಿ ಇದೆ ನಿಜ ಹೇಳಬೇಕು ಅಂದರೆ. ಹೌದು, ಜೀವನದಲ್ಲಿ ನಮಗೆ ಆದ ತುಂಬ ಆಸೆ ಕನಸುಗಳು ಎಲ್ಲ ಇರುತ್ತೆ. ಎಲ್ಲ ನೆರವೇರ್ಲಪ್ಪ ಅಂತ ಬೇಡ್ಕೋತೀವಿ, ಆದರೆ ಎಲ್ಲದೂ ನೆರವೇರೋದಿಲ್ಲ. ಅದ್ರಲ್ಲಿ ಕೆಲವೊಂದು ನೆರವೇರುತ್ತೆ, ಕೆಲವೊಂದು ನೆರವೇರಲ್ಲ. ಅದಕ್ಕೆ ಅದರದ್ದೇ ಆದಂಥ ಟೈಮ್ ಬರಬೇಕು. ಟೈಮ್ ಬರೋ ತನಕ ಪೇಷನ್ಸ್ ಇರಬೇಕು. ಆ ಪೇಷನ್ಸು ನಿಮಗಿದ್ರೆ ಖಂಡಿತವಾಗ್ಲೂ ಲೈಫಲ್ಲಿ ಮುಂದೆ ಬರ್ತೀರಾ. ನನ್ನ ವ್ಲಾಗ್ಸ್ ನೋಡೋರಿಗೆ ಚೆನ್ನಾಗಿ ಗೊತ್ತು. ಆ್ಯಕ್ಚುಲಿ ನಾನು ಮುಂಚೆ ದೇವ್ರ ಪೂಜೆನೇ ಮಾಡ್ತಾ ಇರಲಿಲ್ಲ, ಎಲ್ಲದಕ್ಕೂ ರೆಡಿ ಮಾಡಿಕೊಡ್ತಾ ಇದ್ದೆ ಅಷ್ಟೇ. ಇತ್ತೀಚೆಗೆ ದೇವ್ರ ಪೂಜೆ ಮಾಡೋದು ಸ್ಟಾರ್ಟ್ ಆಯಿತು, ಹೂವು ಮುಡ್ಸೋದು ಸ್ಟಾರ್ಟ್ ಆಯಿತು. ಹೀಗೆ ಪ್ರತಿಯೊಂದು ಚೇಂಜಸ್ ಆಗ್ತಾ ಬಂತು. ನನಗೆ ನಾನೇ ಸಮಾಧಾನ ಮಾಡಿಕೊಂಡು ನನ್ನ ಜೀವನನ ನಾನೇ ಲೀಡ್ ಮಾಡಬೇಕಪ್ಪ, ಯಾರೂ ಬರಲ್ಲಪ್ಪ ಅಂತ ಅಂದ್ಕೊಂಡು ನನಗೆ ಹೇಗೆ ಬೇಕೋ ಹಾಗೆ ಜೀವನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ನನ್ನ ಕಸಿನ್ ಬಂದಿದ್ರು ಅಲ್ಲ, ಸೊ ಖೀರ್ ಮಾಡಿದ್ದೆ. ಅದು ನೋಡಿ ಇನ್ನೂ ಇಷ್ಟು ಮಿಕ್ಕಿದೆ. ಸೊ ಇನ್ನೂ ಚಿಂಟು ಅವ್ರ ಪಪ್ಪ ಖೀರನ್ನ ಕುಡ್ದಿಲ್ಲ. ಸೊ ಅದಕ್ಕೋಸ್ಕರ ಎಲ್ಲ ಬಿಸಿ ಮಾಡಿ ಇಡ್ತಾ ಇದ್ದೀನಿ. ಆ್ಯಂಡ್ ನಾನು ಸ್ವಲ್ಪ ಕುಡಿಯೋಣ ಅಂದ್ಬಿಟ್ಟು ತೊಗೊಂಡಿದ್ದೀನಿ. ಬನ್ನಿ ಫಸ್ಟು ಖೀರನ್ನ ಟೇಸ್ಟ್ ಮಾಡೋಣ. ಶ್ವೇ ಮಾಡಿರೋ ಖೀರು ಅಂದರೆ ಕ್ಲಾಸಾಗೇ ಇರುತ್ತೆ, ಸಖತ್ತಾಗಿದೆ ಗೈಸ್ ಖೀರು. ಸೂಪರ್.
ಗೈಸ್ ಖೀರ್ ಮಾತ್ರ ಅದ್ದಿ ಸೂಪರಾಗಿದೆ. ಯಪ್ಪ ದೇವ, ನನ್ನ ಮಗ ಇದ್ದಿದ್ರಂತೂ ಎಷ್ಟು ಖುಷಿ ಪಡ್ತಿದ್ದ ಗೊತ್ತಾ. ಅವನಿಗೆ ಒಂದು ಸಲ ಕೊಟ್ಟರೆ ಸಾಲದು, ಅವನು ಒಂದೇ ಸಲ ಕುಡಿದ್ರೆ ಅಮ್ಮ ನಂಗೆ ಒಂದು ಸಲ ಕುಡಿದ್ರೆ ಸಾಕಾಗಲ್ಲ, ನನಗೆ ಪದೇ ಪದೇ ಬೇಕು ಅಂತ ಹೇಳ್ತಾನೆ. ಅವನಿಗೆ ಅಟ್ಲೀಸ್ಟ್ ಒಂದು 2 days ಆದರೂ ಇಟ್ಕೊಂಡು ಖೀರ್ ಕುಡಿಬೇಕು. ಸೊ ಐ ಆಮ್ ಮಿಸ್ಸಿಂಗ್ ಹಿಮ್. ಕ್ಲಾಸ್ ಆಗಿದೆ ಗೈಸ್ ಖೀರ್ ಮಾತ್ರ. ಗೈಸ್ ಈಗ ರೆಸಾರ್ಟ್ ಕಡೆ ಹೊರಟಿದ್ದೀನಿ. ಇನ್ನೂ ಮನೆ ಹತ್ರನೇ ಇದ್ದೀನಿ. ಕಾರ್ ಸ್ಟಾರ್ಟ್ ಆಗೋ ಮುಂಚೆ ನಿಮ್ಮ ಜೊತೆ ಹೇಳ್ಬಿಡೋಣ ಅಂದ್ಬಿಟ್ಟು ಹೇಳ್ತಾ ಇದ್ದೀನಿ. ಆಗ ಹೋಗಬೇಕು ನೋಡಿ, ಹೊರಡಬೇಕು. ಇಷ್ಟು ತನಕ ಮಳೆ ಬರ್ತಾ ಇತ್ತು, ಈಗ ಮಳೆ ನಿಂತಿದೆ. ಗೈಸ್ ಏನು ಮಾಡೋದು, ಮೊಬೈಲ್ ಹೋಲ್ಡರ್ ಒಂದು ತಗೋಬೇಕು, ಎಂತ ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ, ಹೇಗೆ ಮ್ಯಾನೇಜ್ ಮಾಡೋದು ಅಂತ. ನಿಮಗೆ ಯಾರಿಗಾದ್ರೂ ಏನಾದರೂ ಐಡಿಯಾಸ್ ಇದ್ರೆ ಕಮೆಂಟ್ ಮಾಡಿ, ನಾನು ಹೇಗೆ ಮೊಬೈಲ್ನ ಫಿಕ್ಸ್ ಮಾಡಲಿ ಅಂತ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಚಿಂಟು ಅವ್ರ ಪಪ್ಪ ಎತ್ತಿದ ಕೈ ದಾನ ಮಾಡೋದ್ರಲ್ಲಿ, ಪೂಜೆ ಮಾಡೋದ್ರಲ್ಲಿ ಅಂತ. ನೋಡಿ ಎಷ್ಟು ಹೂವು ಎಲ್ಲ ಮುಡಿಸಿಟ್ಟಿದ್ದಾನೆ. ಇವನ್ ಎಂಟ್ರೆನ್ಸ್ಗೂ ಅಷ್ಟೇ ಎಲ್ಲ ಹೂವು ಹಾಕಿದ್ದಾನೆ. ಅವನು ಹಾಗೇನೆ ಆ್ಯಕ್ಚುಲಿ. ಬಟ್ ನೀವು ಕೇಳ್ಬೋದು ಮತ್ತು ಏನು ಪ್ರಾಬ್ಲಮ್ಮು ಅಂತ. ಬಟ್ ಅದು ಬೇರೆ ವಿಷಯ, ಇದು ಬೇರೆ ವಿಷಯ. ಸೊ ಪೂಜೆ ಮಾಡೋದ್ರಲ್ಲಿ, ದಾನ ಧರ್ಮ ಮಾಡೋದ್ರಲ್ಲಿ, ಅವ್ನ ಫ್ರೆಂಡ್ಸು ಅದು ಇದು ಟ್ರೀಟ್ ಮಾಡೋದ್ರಲ್ಲಿ, ಥರ್ಡ್ ಪರ್ಸನ್ಸ್ಗೆ ಆದ್ಯತೆ ಕೊಡೋದ್ರಲ್ಲಿ ನನ್ನ ಗಂಡ ಎತ್ತಿದ ಕೈ ಅಂತಲೇ ಹೇಳ್ಬೋದು. ಅದ್ರ ಬಗ್ಗೆ ನಾನೇನು ಸೆಕೆಂಡ್ ಮಾತಂತೂ ಹೇಳೋದೇ ಇಲ್ಲ. ಬಟ್ ತುಂಬ ಚೆನ್ನಾಗಿ ಪೂಜೆ ಮಾಡಿದ್ದಾನೆ ನೋಡಿ. ಸೊ ಅದಕ್ಕೇ ತುಂಬ ಕಸ್ಟಮರ್ಸು, ತುಂಬ ಗೆಸ್ಟ್ಗಳೆಲ್ಲ ಇದ್ದಾರೆ, ಬಂದಿದ್ದಾರೆ. ಫುಲ್ ಹೌಸ್ ಆಗಿಬಿಟ್ಟಿದೆ. ಏ ಉಸ್ಕಾ ಕಿಸ್ಕಾ ಕ್ಯಾ ಕಾರ್ ಹೇ? ಹುಷಾರು, ತೆಂಗಿನ ಮರ ಇದೆ, ಇಲ್ಲಿಗೆ ಹಾಕ್ಬಿಡಿ. ಇಲ್ಲ ಹುಷಾರು, ಮತ್ತೆ ನಿಮ್ಮ ರಿಸ್ಕ್. ಸೈಡಿಗೆ ಹಾಕಿ, ಇಲ್ಲ ಅಂದ್ರೆ ಇಲ್ಲಿ ನವೀನ್ ಅವರೇ ಇಲ್ಲಿ ಸೈಡ್ಗೆ ಹಾಕೊಳ್ಳಿ. ನಮಗೆ ಗೈಸ್ ಇವಾಗ ಮನೆಗೆ ಹೊರಟೆ. ಈಗ ಟೈಮ್ ಬಂದು 7:36. ಸೊ ಬನ್ನಿ ಹೋಗೋಣ ಅಲ್ಲ. ನೋಡಿ ಲಿವ್ ಇನ್ ವೇವ್ಸ್. ನನಗೆ ಬೇರೆ ಕಾರ್ಗಳ ಬಗ್ಗೆ ಅಷ್ಟು ಗೊತ್ತಿಲ್ಲ, ಬಿಕಾಸ್ ನಾನು ಡ್ರೈವ್ ಮಾಡಲ್ಲ ಆ್ಯಂಡ್ ನಾನು ಅಷ್ಟೊಂದು ಕೀನಾಗಿ ಅಬ್ಸರ್ವ್ ಮಾಡಿಲ್ಲ. ಬಟ್ ನನ್ನ ಕಾರ್ ಬಗ್ಗೆ ಒಂದು ನೆಗೆಟಿವ್ ಪಾಯಿಂಟ್ ಏನಂದರೆ, ರಾತ್ರಿ ಹೊತ್ತು ಎ ಸಿ ಹಾಕ್ಕೊಂಡು ಲೈಕ್ ನಾನು ಬರ್ತೀನಿ ಅಂದರೆ ಫುಲ್ ಮಾಯ್ಶ್ಚರ್ ಆಗಿಬಿಡುತ್ತೆ. ಯಾವಾಗ್ಲೂ ನಾನು ಕಾಲ್ ಅದು ನೀರನ್ನ ಸ್ಪ್ರೇ ಮಾಡ್ತಾನೇ ಇರಬೇಕು. ಏನಂತೀರ ಅದಕ್ಕೆ, ಅದು ಗೊತ್ತಿಲ್ಲ ನನಗೆ, ಮರ್ತೋಗಿದೆ. ವೈಪರ್ ಹಾಕಲೇಬೇಕು. ಸೊ ಈ ರೀತಿ ಆಗ್ತಾ ಇದೆ. ಸೊ ಇದಕ್ಕೆ ಕಾರಣ ಏನು ಅನ್ನೋದು ಗೊತ್ತಿಲ್ಲ. ನಿಮ್ಗೇನಾದರೂ ಗೊತ್ತಿದ್ರೆ ನನಗೆ ಕಮೆಂಟ್ ಮಾಡಿ, ಅಥವಾ ನನ್ನದೇ ಡಿಫಾಲ್ಟಾ, ನನ್ನ ಕಾರಿಂದೇ ಡಿಫಾಲ್ಟಾ ಅನ್ನೋದ್ರ ಬಗ್ಗೆನೂ ನಂಗೆ ತಿಳಿಸ್ಕೊಡಿ, ಆಯಿತಾ ಗೈಸ್. ಮನೆಗೆ ಬಂದೆ, ಬನ್ನಿ ಹೋಗಿ ಊಟ ಮಾಡಿಬಿಟ್ಟು ಮಲ್ಕೊಳ್ಳೋಣ. ನಾಳೆ ಯಾವುದೆಲ್ಲ ಚೆಕ್ಇನ್ಸ್ ಇದೆ ಅದನ್ನೆಲ್ಲ ಲಿಸ್ಟ್ ಮಾಡಿ ಅವರಿಗೆ ಕಳಿಸಿ, ಯಾವುದಾದ್ರು ಚೆಕ್ಔಟ್ ಇದೆ ಅದನ್ನೆಲ್ಲ ಹೇಳಿ ಎಲ್ಲ ಮಲ್ಕೋಬೇಕು. ಬನ್ನಿ ಮಾಡೋಣ. ಬೆಳಗ್ಗೆಯಿಂದ ಕಾಫಿ ಕುಡ್ದಿರಲಿಲ್ಲ, ಸೊ ಕಾಫಿ ಕುಡಿಯೋಣ ಅಂತ ಅನ್ನಿಸ್ತು. ಹಾಗಾಗಿ ಕಾಫಿ ಮಾಡ್ಕೋತಾ ಇದ್ದೀನಿ. ಬಿಸಿ ಬಿಸಿ ಸ್ಟ್ರಾಂಗ್ ಕಾಫಿ, ಶೇಕ್ ಕಾಫಿ. ಬನ್ನಿ ಸ್ವಾಹ ಮಾಡೋಣ. ಗೈಸ್ ಕಾಫಿ ಮಾಡಿಕೊಂಡೆ, ಬಿಸಿ ಬಿಸಿ ಸ್ಟ್ರಾಂಗ್ ಕಾಫಿ. ಗುಡ್ ಮಾರ್ನಿಂಗ್ ಗೈಸ್. ನೋಡಿ ಈಗ ಟೈಮ್ ಬಂದು 6:30. ಕೆಲಸ ಏನಂತ ಇಲ್ಲ, ಆದರೂ ರೆಗ್ಯುಲರ್ ಕೆಲಸ ಅನ್ನೋದಿರುತ್ತಲ್ಲ ಅದನ್ನು ಮಾಡಬೇಕು. ಆ್ಯಂಡ್ ರೆಸಾರ್ಟ್ ಕಡೆ ಹೋಗಬೇಕು ಬೇಗ ಬೇಗ ಕೆಲಸ ಮುಗಿಸಿ. ಸೊ ನಮ್ಮ ಚಿಂಟು ಇಲ್ಲ ಅಲ್ಲ, ಹಾಗಾಗಿ ನಂಗೆ ಅಷ್ಟೊಂದು ಪ್ರೆಷರ್ ಇಲ್ಲ. ಅವನಿದ್ದರೆ ಅವನ ಜೊತೆನೇ ಇರಬೇಕು, ಅವನನ್ನು ನೋಡ್ಕೋಬೇಕು, ಎಲ್ಲ ಇರುತ್ತೆ. ಈಗ ಹಾಗೇನಿಲ್ಲ, ಇಲ್ಲೆಲ್ಲ ಅವ್ರವ್ರ ಕೆಲಸ ಅವ್ರವ್ರು ಮಾಡ್ಕೊಳ್ಳೋ ಅಂಥವ್ರೆ ಇರೋದು 3 ಜನ. ಸೊ ಹಾಗಾಗಿ ಅವ್ರವ್ರು ನೋಡ್ಕೊತಾರೆ, ಪ್ರಾಬ್ಲಮ್ ಏನಿಲ್ಲ. ನನ್ನ ಮಗನೇ ಪಾಪ, ಅವನಿಗೆ ಕೇರ್ ಬೇಕು, ಅವನಿಗೆ ಪ್ರೀತಿ ಬೇಕು, ಎಲ್ಲ ಬೇಕು. ಸೊ ಹಾಗಾಗಿ ನನಗೆ ತುಂಬ ಟೆನ್ಸು, ಪ್ರೆಷರು ಆಗೋದು. ಸೊ ನಾನು ಏನು ಮಾಡೋದು ಅಂತ. ಈಗ ಆ ಪ್ರಾಬ್ಲಮ್ ಇಲ್ಲ, ಅವನ ಅಮ್ಮ ಮನೇಲಿ ಆರಾಮಾಗಿದ್ದಾನೆ ಆಟ ಆಡಿಕೊಂಡು. ಸೊ ನಾನಿಲ್ಲಿ ರೆಸಾರ್ಟ್ ಬಿಸ್ನೆಸ್ಸು ಮತ್ತು ಮನೆ ಕೆಲಸ ಮಾಡಿಕೊಂಡು ಆರಾಮಾಗಿ
ಟೈಮ್ ಮ್ಯಾನೇಜ್ ಮಾಡ್ತಾ ಇದ್ದೀನಿ. ಬಟ್ ಕಷ್ಟ ಆಗ್ತಿದೆ, ಆದರೂ ಮ್ಯಾನೇಜ್ ಮಾಡ್ತಾ ಇದ್ದೀನಿ. ರೆಸಾರ್ಟಲ್ಲಿ ತುಂಬಾ ಕೆಲಸಗಳಿದ್ದಾವೆ. ಈ ಮಳೆಗಾಲ ಅಲ್ಲ, ಸೊ ಒಂದು ಮಾಡಿ ಮುಗಿಸಿದ್ರೆ ಇನ್ನೊಂದು ಸ್ಟಾರ್ಟ್ ಆಗಿರುತ್ತೆ. ಹಾಗಾಗಿ ರೆಸಾರ್ಟ್ ಮೇಂಟೆನೆನ್ಸ್ ಅಷ್ಟು ಸುಲಭ ಅಲ್ಲ. ಒಂದೊಂದು ಪ್ರೆಷರ್ಸ್ ಇದ್ದೇ ಇರುತ್ತೆ ಯಾವಾಗಲೂ. ಹಾಗಾಗಿ ಸ್ವಲ್ಪ ಈಗ ಅಲ್ಲಿ ಜಾಸ್ತಿ ಹೋಗಬೇಕಾಗತ್ತೆ. ಅದು ಬಿಟ್ಟರೆ ಮತ್ತೇನೇನಿಲ್ಲ ಗೈಸ್, ಆ್ಯಸ್ ಯೂಶ್ವಲ್ ಎಲ್ಲ ಕೂಲಾಗಿ ನಡ್ಕೊತಾ ಹೋಗ್ತಾ ಇದೆ. ಬನ್ನಿ ಇವಾಗ ಫಸ್ಟು ನಾವು ನೀರನ್ನ ಕಾಯಿಸೋಣ, ಆಮೇಲೆ ತಿಂಡಿ ನೋಡೋಣ ಏನು ಅಂತ. ಬನ್ನಿ. ಬಟ್ಟೆ ನೆನೆ ಹಾಕಿದೆ ಅಲ್ಲ, ಸೊ ಬಟ್ಟೆ ಒಗಿಬೇಕು, ತುಂಬ ಬಟ್ಟೆ ಇದೆ. ಹಾಗಾಗಿ ಇಲ್ಲಿ ಒಣಗಿರೋ ಬಟ್ಟೆನ ಎತ್ತಾಕೊಂಡು ಹೋಗೋಣ ಅಂದ್ಬಿಟ್ಟು ಬಂದಿದ್ದೀನಿ. ಬಿಕಾಸ್ ಮಿಕ್ಕಿದ ಬಟ್ಟೆಗಳನ್ನ ಒಗೆದ್ಬಿಟ್ಟು ಇಲ್ಲಿ ಹಾಕಬೇಕಲ್ಲ, ಅದಕ್ಕೆ ಪ್ಲ್ಯಾನ್ನ ಚೇಂಜ್ ಮಾಡಿಕೊಂಡೆ. ಅಡುಗೆ ಮನೆ ಕೆಲಸನ ಸ್ವಲ್ಪ ಡ್ರಾಪ್ ಮಾಡಿಬಿಟ್ಟು ಬಟ್ಟೆ ಒಗ್ಯೋಣ ಅಂತ ಬಂದೆ. ಯಾಕೆಂದರೆ ಮಳೆ ಬರೋ ಥರ ಇದೆ ಸ್ವಲ್ಪ. ಹಾಗಾಗಿ ಇಷ್ಟೇ ಬಟ್ಟೆ ಇರೋದು, ಬೇಗ ಒಗೆದ್ಬಿಟ್ಟು ಇಲ್ಲಿ ಸ್ವಲ್ಪ ಡ್ರೈ ಆಗೋಕ್ಕೆ ಹಾಕಿದ್ರೆ ಮಳೆ ಬಂದ ತಕ್ಷಣ ಮೇಲ್ಗಡೆ ತೊಗೊಂಡೋಗಿ ಹಟ್ಟದ ಮೇಲೆ ಹಾಕ್ಬಿಡ್ಬೋದು. ಅದಕ್ಕೇ ಇವಾಗ ಹೋಗಿ ನೋಡಿದ್ರಿ ಅಲ್ಲ, ಅಟ್ಟ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಬಂದೆ. ಡ್ರೈ ಆಗಿರೋ ಬಟ್ಟೆ ಎಲ್ಲ ತೊಗೊಂಡು ಮತ್ತು ಸ್ವಲ್ಪ ಆಫ್ ಡ್ರೈ ಆಗಿರೋದನ್ನೆಲ್ಲ ಒಣ ಹಾಕಿ ಉಲ್ಟಾ ಒಣ ಹಾಕಿ ಈಗ ಈ ಬಟ್ಟೆನ ಎತ್ತಾಕೊ ಬಂದಿದ್ದೀನಿ. ಸೊ ಬೇಗ ಬಟ್ಟೆ ಒಗೆದ್ಬಿಡ್ತೀನಿ ಫಸ್ಟು. ಗೈಸ್, ಬಟ್ಟೆ ಎಲ್ಲ ಒಗ್ದಾಯಿತು. ಈಗ ಟೈಮ್ ಬಂದು 7:30. ಸೊ ಇಷ್ಟು ಬಟ್ಟೆ ಒಗ್ದಾಕಿದ್ದೀನಿ. ಬನ್ನಿ ಈಗ ಹೋಗೋಣ, ಬೇರೆ ಕೆಲಸ ಮಾಡ್ಕೊಳ್ಳೋಣ. ನಿನ್ನೆ ಅಕ್ವಾಗಾರ್ಡ್ ರಿಪೇರಿ ಮಾಡಿಸಿದ್ದೆ ಅಲ್ವಾ, ಸೊ ಇವತ್ತು ಏನದು ಅಕ್ವಾಗಾರ್ಡ್ದು ಟ್ಯಾಂಕ್ನ ಕ್ಲೀನ್ ಮಾಡೋಣ. ಬಿಕಾಸ್ ಅವರೆಲ್ಲ ಬಂದು ಎಲ್ಲ ಟಚ್ ಎಲ್ಲ ಮಾಡಿರ್ತಾರೆ ಅಲ್ಲ, ಸೊ ಅದು ಐ ಡೋಂಟ್ ಲೈಕ್. ಸ್ವಲ್ಪ ನಾನು ಹೈಜಿನಿಕ್ಕು. ಸೊ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಆ್ಯಂಡ್ ಬೇರೆ ವಾಟರ್ನ ಫಿಲ್ ಮಾಡೋಣ ಅಕ್ವಾಗಾರ್ಡಿಗೆ. ಬನ್ನಿ. ಸೊ ಅದೊಂದು ಕ್ಲೀನ್ ಮಾಡಿಕೊಂಡು ದೇವ್ರ ಮನೆ ಒಂದು ಕ್ಲೀನ್ ಮಾಡ್ಕೋಬೇಕು. ಸೊ ಇದಿಷ್ಟು ಬೇಗ ಮಾಡ್ಕೊಳ್ಳೋಣ. ಆಮೇಲೆ ತಿಂಡಿ ಕತೆ. ನಾನು ಒಬ್ಬಳೇ ಅಲ್ಲ, ಸೊ ತಿಂಡಿ ಏನಾಗುತ್ತೆ ಅದು ಜೈ ಅಂತೀನಿ. ಇದೇ ಬೇಕು ಅದೇ ಬೇಕು ಅಥವಾ ಮಾಡ್ಕೊಂಡು ತಿನ್ನಲೇಬೇಕು ಅವೆಲ್ಲ ಕಂಪಲ್ಷನ್ಸ್ ಇಲ್ಲ. ಬನ್ನಿ. ಆದರೂ ಸಹ ನನ್ನ ಮಗ ಇದ್ದರೆ ನನ್ನ ಲೈಫು ಥರ ಹೋಗುತ್ತೆ ಸ್ಟ್ರೈಟಿಗೆ. ಈ ಟೈಮ್ಗೆ ಊಟ ತಿಂಡಿ ಎಲ್ಲ. ನನ್ನ ಮಗ ಇಲ್ಲಿ ನನ್ನ ಜೊತೆ ಇಲ್ಲ ಅಂದರೆ ತಿಂಡಿ ಯಾವಾಗಲೂ, ಊಟ ಯಾವಾಗಲೂ. ಆ್ಯಂಡ್ ತುಂಬ ಮಿಸ್ ಮಾಡ್ಕೋತೀನಿ ನಾನು ಅವನು ನನ್ನ ಜೊತೆ ಇರಬೇಕು ಯಾವಾಗಲೂ. ನನಗೆ ಕಷ್ಟ ಆದರೂ ಪರವಾಗಿಲ್ಲ, ನಾನು ಇಷ್ಟಪಟ್ಟೇ ಮಾಡ್ತೀನಿ. ಆದರೂ ನನ್ನ ಮಗ ನನ್ನ ಜೊತೆ ಇರಬೇಕು. ಅವನಿದ್ರೆ ಒಂಥರ ಚೆಂದ ನಮಗೆ. ನನ್ನ ಲೈಫಿಗೆ ಲಕ್ಷಣ ಅವನು. ನನ್ನ ಲೈಫಿನ ಏನದು ಟ್ಯೂಬ್ಲೈಟ್ ಥರ ಅವನು. ಅವನೇ ಎಲ್ಲ, ಅವನೇ ನನ್ನ ಪ್ರಪಂಚ. ಬಟ್ ಅವನ ಖುಷಿನೂ ನೋಡಬೇಕಲ್ಲ ಅಂದ್ಬಿಟ್ಟು ಅವನನ್ನ ಅಲ್ಲಿ ಬಿಟ್ಟಿದ್ದೀನೋ ಹೊರತು ನನಗಿಲ್ಲಿ ಮಾಡೋಕ್ಕಾಗಲ್ಲ ಅಂತ ಅಲ್ಲ. ಅವನ ಖುಷಿ ತುಂಬ ಇಂಪಾರ್ಟೆಂಟ್ ನನಗೆ. ಬಿಕಾಸ್ ನಮಗಂತೂ ಖುಷಿ ಇಲ್ಲ, ನೆಮ್ಮದಿ ಇಲ್ಲ, ಸಂತೋಷ ಇಲ್ಲ. ಆದರೂ ಸಹ ಸ್ಟ್ರಗಲ್ ಮಾಡಿಕೊಂಡು ಲೈಫ್ ಲೀಡ್ ಮಾಡಲೇಬೇಕು, ಹೀಗೆ ಲೀಡ್ ಮಾಡಬೇಕು ಅಂತ ಮಾಡ್ತಾಯಿದ್ದೀನಿ. ಬಟ್ ನನ್ನ ಮಗಂಗೆ ಹಂಗೆ ಆಗಬಾರ್ದು. ಅವನೇನು ಇಷ್ಟಪಡ್ತಾನೆ, ಏನು ಬೇಕು ಏನು ಬೇಡ ಅವನಂತೆ ಆಗಬೇಕು. ಆದರೆ ಒಳ್ಳೆ ಸಂಸ್ಕೃತಿ ಇರಬೇಕು, ಒಳ್ಳೆ ನಡತೆ ಇರಬೇಕು, ಪ್ರೀತಿ ಕನ್ಸನ್ ಇದೆಲ್ಲ ಇರಬೇಕು. ಆ ರೀತಿ ನಂಗೆ ಬೆಳೆಸ್ಬೇಕು. ನಮ್ಮ ಮನೆ ಸಿಸ್ಟಮ್ ಹೇಗೆ ಅಂದರೆ, ಯಾರು ಏನು ಎತ್ಕೊತಾರಲ್ಲ ಅದನ್ನು ವಾಪಸ್ ಅವರೇ ಇಡಬೇಕು, ಅವರೇ ತೊಳ್ಕೊಬೇಕು, ಅವರೇ ಮಾಡಬೇಕು. ಸೊ ನಿನ್ನೆ ನಾನು ಈ ಗ್ಲಾಸ್ ಐಟಮ್ಸ್ನ ಯೂಸ್ ಮಾಡಿದ್ದೆ ಅಲ್ಲ, ಅದು ಅಲ್ಲಿ ಅಡುಗೆ ಮನೆ ಇತ್ತು. ನನಗೆ ಟೈಮ್ ಇರಲಿಲ್ಲ ನಿನ್ನೆ ವಾಶ್ ಮಾಡೋಕ್ಕೆ. ಸೊ ಇವತ್ತು ವಾಶ್ ಮಾಡಿಬಿಟ್ಟು ಅದನ್ನು ಒರೆಸ್ಬಿಟ್ಟು ಅಲ್ಲಿ ಇಡ್ತಾಯಿದ್ದೀನಿ. ಆ್ಯಂಡ್ ಅಕ್ವಾಗಾರ್ಡ್ ಕ್ಲೀನ್ ಮಾಡಬೇಕು ಅಂದೆ ಅಲ್ಲ, ಬಿಕಾಸ್ ಅವರು ಅದನ್ನು ತೆಗಿಬೇಕಾದ್ರೆ ಎಂತೆಂಥ ಕೈಯಲ್ಲೆಲ್ಲ ಮುಟ್ಟಿರ್ತಾರೆ ಅಲ್ಲ, ಸೊ ಅದು ವಾಟರ್ಗೆ ಸರಿ ಹೋಗೋದಿಲ್ಲ, ಮಿಕ್ಸ್ ಆಗಿಬಿಡುತ್ತೆ. ಅದಕ್ಕೇ ನಾನು ಅದನ್ನು ಸಹ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಕ್ಲೀನಾಗಿ ಒಂದು ಸಲ ವಾಶ್ ಮಾಡಿ ಅಕ್ವಾಗಾರ್ಡ್ನೆಲ್ಲ ಕ್ಲೀನಾಗಿ ಒರೆಸಿ ಇಟ್ಕೊಳ್ಳೋಣ ಅಂತ. ನಿಮಗೇನು ಅನಿಸುತ್ತೆ, ಈ ಅಕ್ವಾಗಾರ್ಡ್ ತೊಗೊಂಡು ಎಷ್ಟು ವರ್ಷ ಆಯಿತು ಗೊತ್ತಾ? ಇನ್ನೂ ಹೊಸದಂಗಿದೆ. 5 years ಆಗಿದೆ ಮೋಸ್ಟ್ ಪ್ರಾಬ್ಲಿ. 5 to 6 years. 5 years ಅಂತೂ ಗ್ಯಾರಂಟಿ ಆಗಿದೆ. ಇನ್ನು ನೋಡಿ ಎಷ್ಟು ಹೊಸದಾಗಿದೆ ಹಳ್ಳಿ ಮನೆ ಅಕ್ವಾಗಾರ್ಡು. ಸಖತ್ತಾಗಿದೆ ಅಲ್ಲ, ಇಟ್ಕೊಂಡಿದ್ದೀನಿ ಅಲ್ಲ. ಆ್ಯಂಡ್ ನಾನು ತುಂಬ ಕೇರ್ಫುಲ್ಲಾಗಿ ಇಟ್ಕೊಂಡ್ರು ಆವಾಗವಾಗ ಕೆಟ್ಟೋಗುತ್ತೆ, ಬಿಕಾಸ್ ಅದು ನನ್ನ ತಪ್ಪಲ್ಲ.
ಬಿಕಾಸ್ ಸಮ್ಟೈಮ್ಸ್ ಅದು ನೀರಿಲ್ದ ಇದ್ದಾಗ ರನ್ ಆಗುತ್ತೆ, ಸಮ್ಟೈಮ್ಸ್ ಅದು ತುಂಬ ಕೇರ್ ಮಾಡೋಕ್ಕಾಗಲ್ಲ. ಏನಾದರೂ ಕೆಟ್ಟೋದ್ರೆ ರಿಪೇರಿ ಒಂದು ಮಾಡಿಸ್ತೀನಿ ಅಷ್ಟೇ, ಬಿಟ್ಟರೆ ಮೇಂಟೆನೆನ್ಸ್ ನಂದು ಬಿಟ್ಟರೆ ಮತ್ತು ಇನ್ನೇನಿಲ್ಲ. ಬಟ್ ಅದು ರಿಪೇರಿ ಯಾಕಾಯಿತು ಅಂತೆಲ್ಲ ಕ್ವೆಶ್ಚನ್ ಮಾಡೋಕ್ಕಾಗಲ್ಲ, ಬಿಕಾಸ್ ಮನೇಲಿ ಎಲ್ಲರೂ ಇದ್ದೀವಿ ಅಲ್ಲ. ಸೊ ಯಾವಾಗಾದರೂ ಏನಾದರೂ ಹಾಗೇ ಆಗುತ್ತೆ, ಅದಕ್ಕೆಲ್ಲ ಕ್ವೆಶ್ಚನ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ನಮ್ಮ ಕೈಲಾಗುತ್ತೆ, ಏನಾಗುತ್ತೆ ಅದನ್ನು ಮಾಡಬೇಕು. ಆಗಿಲ್ಲ ಅಂದರೆ ಸುಮ್ಮನೆ ಬಾಯಿ ಮುಚ್ಕೊಂಡಿರಬೇಕು, ಅದು ನನ್ನ ಪಾಲಿಸಿ. ತುಂಬ ಕಿರಿಕ್ ಮಾಡೋದು ಅವೆಲ್ಲ ಮಾಡಬಾರ್ದು. ನಮ್ಮ ಪಾಡಿಗೆ ನಾವಿರೋದನ್ನು ಕಲಿಬೇಕು, ಆವಾಗ ಲೈಫು ಸ್ಮೂತಾಗಿ ಹೋಗುತ್ತೆ. ನಮ್ಮ ಮನೆ 3 ಜನನೂ 3 ದಿಕ್ಕೆ, ಯಾರ ದಿಕ್ಕೂ ಸೇಮ್ ಇಲ್ಲ. ಆದರೂ ಸಹ 13 ವರ್ಷದಿಂದ ಒಂದೇ ಮನೇಲಿ ಇದ್ದೀವಿ ಅಂದರೆ ಅರ್ಥ ಮಾಡ್ಕೊಳ್ಳಿ ಎಷ್ಟು ಪೇಷನ್ಸ್ ಇಟ್ಕೋಬೇಕು ಲೈಫ್ ಲೀಡ್ ಮಾಡೋಕ್ಕೆ ಅಂತ. ಅಂತೂ ಇಂತೂ ಅಕ್ವಾಗಾರ್ಡ್ನ ಕ್ಲೀನ್ ಮಾಡಿದೆ. ಅಕ್ವಾಗಾರ್ಡ್ಗೆ ನಾನು ಎಷ್ಟು ರಿಪೇರ್ ಕಾಸ್ಟ್ ಗೊತ್ತಾ ಪೇ ಮಾಡಿದ್ದು? 3,500 ಗೈಸ್, 3,150 ರೂಪಾಯಿ. ಇದರಲ್ಲಿ 2,800 ಬಂದು ಆ ಪಂಪ್ ಚಾರ್ಜಸ್ಸು, ಪಂಪ್ ಹೋಗಿತ್ತು ಅಂತ ಹೇಳಿದ್ರು. ಆ್ಯಂಡ್ ಅದು ದೊಡ್ಡ ವಿಷಯ ಬಿಡಿ, ಅದು ಆ್ಯಕ್ಚುಲಿ. ಮತ್ತೇನಪ್ಪ ಅಂದರೆ ಪಂಪ್ ಹೋಗಿತ್ತು ಅಂದರು, ಮತ್ತು ಅಲ್ಲೇನೋ ಲೀಕೇಜ್ ಇದೆ, ಅದು ವೈಸರ್ ಹೋಗಿದೆ ಅಂದರು. ಸೊ ಅಲ್ಲಿಗೆ ಪ್ಲಾಸ್ಟರ್ ಹಾಕಿ ಸುತ್ತಿದ್ರು, ಅದು ಲೀಕ್ ಆಗ್ತಾ ಇದೆ ಅಂತ. ಆಮೇಲೆ ಇದು ಹೋಗಿದೆ ಅಂದರು. ಸೊ ನನಗೆ ಯಾವ್ದು ನಂಬಬೇಕು ಯಾವ್ದು ಬಿಡಬೇಕು ಗೊತ್ತಿಲ್ಲ. ಒಟ್ಟು ಏನೋ ಒಂದು ಮಾಡಿ ಸರಿ ಮಾಡಿ ಅಂದ್ಬಿಟ್ಟು ಹೇಳಿ ಪಂಪ್ ಹಾಕಿಸಿ ಕಳಿಸ್ದೆ. 3,150 ಪೇ ಮಾಡಿದೆ. ಸೊ ಇದಿಷ್ಟ ಆಯಿತಾ. ನಿನ್ನೆದು ಕೊಟ್ಟೆ ಇಡ್ಲಿ ಇತ್ತು, ನಾನು ತಿಂದಿರಲಿಲ್ಲ. ನೆನ್ನೆ ಪುಳಿಯೋಗರೆ ತಿಂದಿದ್ದೆ. ನಿಮಗೆಲ್ಲ ನಂದು ಪ್ರೀವಿಯಸ್ ವ್ಲಾಗ್ ನೋಡಿದ್ರೆ ಗೊತ್ತಿರುತ್ತೆ. ಸೊ ಕೊಟ್ಟೆ ಇಡ್ಲಿ ತಿನ್ನೋಣ ಅಂದ್ಬಿಟ್ಟು ಈಗ ಬಿಸಿ ಮಾಡ್ಕೊಂಡಿದ್ದೀನಿ. ಕೊಟ್ಟೆ ಇಡ್ಲಿ ಜೊತೆಗೆ ಕೋಳಿ ಸಾರು, ಪೀಸ್ ಇಲ್ಲ, ಸಾರಷ್ಟೇ. ಕೋಳಿ ಸಾರು ಜೊತೆ ತಿಂತಾ ಇದ್ದೀನಿ. ನನಗೆ ನಾನ್ ವೆಜ್ ಅಂದರೆ ಸ್ವಲ್ಪ ಇಷ್ಟ, ಹಾಗಾಗಿ. ಬನ್ನಿ ಗೈಸ್, ಬಟ್ಟೆ ತೊಗೊಳ್ಳೋಣ. ಗೈಸ್, ಇತ್ತೀಚೆಗೆ ನಾನು ಸ್ವಲ್ಪ ಡಲ್ಲಾಗಿರೋದು ಹೌದು. ಹಾಗಂದ್ಬಿಟ್ಟು ನಾನು ಲೈಕ್ ದಿನ ನನ್ನ ಕೈಲಿ ವ್ಲಾಗ್ಸ್ ಮಾಡೋಕ್ಕಾಗಿಲ್ಲ ಅಂದ್ರೂ 2-3 ಡೇಸ್ಗೆ ಒಂದು ಹಾಕ್ತಾ ಇದ್ದೀನಿ. ಬಟ್ ದ ಥಿಂಗ್ ಈಸ್, ನಾನು ದಿನ ಹಾಕ್ತಾ ಇಲ್ಲ ಅಂತ ನೀವೆಲ್ಲ ಬೇಜಾರು ಮಾಡಿಕೊಂಡು ನೋಡೋದೇ ಬಿಡ್ತಾ ಇದ್ದೀರಾ. ಸೊ ಹೀಗೆಲ್ಲ ಮಾಡಬೇಡಿ, ಪ್ಲೀಸ್ ಸಪೋರ್ಟ್ ಮಾಡಿ, ಆಯಿತಾ. ಹೋಪ್ಸೋ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಲೈಕು ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್, ಇನ್ನೂ ಯಾರೆಲ್ಲ ಮಾಡ್ಕೊಂಡಿಲ್ಲ ಅವರೆಲ್ಲರೂ. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಟೇಕ್ ಕೇರ್, ಬಾಯ್, ಲವ್ ಯು ಆಲ್ ಗೈಸ್.